ಒಂದು ತಿಂಗಳೈತಿ ಇಲ್ಲಿ दूरीन होलತ್ತಿದೆ ಬಂದು रोज 1 किलोमीटर पानी आना लागल गलीज पानी है सब ತಾಂಡದಾಗ ಒಟ್ಟೆ ನೀರಿಲ್ಲ ಇಷ್ಟು ಗಲೀಜ್ ನೀರು ಕುಡಿಬೇಕಂದ್ರೆ ನಮಗೆ ಭಾಳ ತಪ್ಲಿಗಲತ್ತದ್ರಿ ಯಾರು ತಂದು ಹಾಕೋರಿಲ್ರಿ ನಮಗೆ ಒಂದೊಂದು ಮನುಷ್ಯ ನೀರು ತುಂಬೆ ಬೇಮಾರ್ ಬಿದ್ದಾವ ನಮ್ಮ ಮನ್ಯಾಗ ನಮಗೆ ತಾಂಡದಾಗ ಒಂದು ಬೋರ್ ಅಂದ್ರೆ ವ್ಯವಸ್ಥೆ ಮಾಡಬೇಕು ಸರ್ಕಾರ ಇಲ್ದ್ರ ಒಂದು ಟ್ಯಾಂಕರ ತಂದು ನಮಗೆ ವ್ಯವಸ್ಥೆ ಮಾಡಬೇಕು ಬಾಯ್ದಾಗ ಎಷ್ಟು ನೀರಿತ್ತು ಒಟ್ಟು ಬಿಡ್ತಾ ಇದ್ದಟ ಅಲ್ಲಿ ಮಂದಿ ನನಗೆ ಬೈತಾ ಇದ್ದೀರಿ वो प्लास्टिक करे ना इधर कंपनी में वो आसपास के बोरेल पूरा चले गए सो है वो गंगा कल्याण बोरेल भी सब चले गया ಬೋರ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ನೀರು ಸರ್ ಎಲ್ಲ ಮಾಯ ಆಗಿಬಿಟ್ಟದು ಬೋರಿನಾಗ ನೀರಿಲ್ಲ ಬಾಯ್ದಾಗ ನೀರಿಲ್ಲ ಅದಕ್ಕೆ ತಾವಾದ್ರೆ ಏನಾದರೂ ಮಾಡಿ ನಮಗೆಲ್ಲ ಸಹಾಯ ಮಾಡಿ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಬಂದು ಆಸೆ ಇಟ್ಕೊಂಡು ನಿಮ್ಮನ್ನು ಕರೆಸಿ ಈ ರೀತಿ ನಾವಿಲ್ಲಿ ಮಾತಾಡಿ ಹೇಳ್ತಾ ಇದ್ದೀವಿ ಬೋರ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ನೀರು ಸರ್ ಎಲ್ಲ ಮಾಯ ಆಗಿಬಿಟ್ಟದು ಬೋರಿನಾಗ ನೀರಿಲ್ಲ ಬಾಯ್ದಾಗ ನೀರಿಲ್ಲ रोज 1 किलोमीटर पानी आना लागल गलीज पानी है सब ಬೇಸಿಗೆ ಕಾಲ ಬಂತೆಂದರೆ ಇದು ಬೀದರ್ ಜಿಲ್ಲೆಯಲ್ಲಿ ಅತೀ ಹೆಚ್ಚಾಗಿ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಅದರಲ್ಲೂ ಔರಾದ್ ತಾಲೂಕಿನಲ್ಲಿ ಅತಿ ಹೆಚ್ಚಾದಂತಹ ನೀರಿನ ಸಮಸ್ಯೆ ತಾಂಡವವಾಡುತ್ತದೆ. ಇವತ್ತು ನಾವು ಔರಾದ್ ತಾಲೂಕಿನ ಮಾಳೇಗಾಂವ್ ಮಾಧವನಗರ್ ತಾಂಡದಲ್ಲಿ ಬಂದಿದ್ದೀವಿ. ಇಲ್ಲಿನ ಜನ ಹೆಂಗೆ ಬದುಕ್ತಿದ್ದಾರೆ ಅಂತಂದರೆ ನೀರಿನ ಸಮಸ್ಯೆ ಅದೆಷ್ಟು ತಾಂಡವಾಡ್ತಿದೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ. ಏಕೆಂದರೆ ಇಲ್ಲಿನ ಮಹಿಳೆಯರು ಒಂದು ಕಿಲೋಮೀಟರ್ ನಡ್ಕೊಂಡು ಬಾವಿಯಲ್ಲಿನ ನೀರು ತೆಗೆದುಕೊಂಡು ಬರ್ತಿದ್ದಾರೆ. ಆ ಬಾವಿಯಲ್ಲಿನ ನೀರು ನೋಡಿದರೆ ತುಂಬ ಕುಲುಷಿತವಾದಂತಹ ನೀರನ್ನು ಈ ಜನ ಸೇವನೆ ಮಾಡ್ತಿದ್ದಾರೆ. ತಮ್ಮ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ತೆಗೆದುಕೊಂಡು 1-1.5 ಕಿಲೋಮೀಟರ್ ನಡ್ಕೊಂಡು ಆ ಬಾವಿಯಲ್ಲಿ ನೀರು ತಗೊಂಡು ಬಂದು ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ತುಂಬ ತಾಂಡವಾಡ್ತಿದೆ ಅಂತ ಹೇಳ್ಬೋದು. ನೀರು ಇಲ್ರಿ ಅಣ್ಣ, ಒಂದು ತಿಂಗಳಾಯ್ತು ಕಬ್ಬಿಲಿಂದ ಬಂದಿದ್ದೇವೆ ನಾವು. ನೀರಿಲ್ಲ, ಇಲ್ಲಿ ಬಾಯಿಲಿಂದ ಒಯ್ಲತ್ತಿದ್ದೆವು. ಹಾಂ, ನೀರು ಬರೋಲ್ಲ ಹೊಂಟದು. ಒಂದು ತಿಂಗಳಾಯ್ತು. ಬೋರೆಲ್ಲ ಬಂದಾಗ್ಯಾವ್ರಿ, ಬಾಯಿದಾಗ ಭೀ ನೀರಿಲ್ಲ. ಒಂದು ತಿಂಗಳಾಯ್ತು ಇಲ್ಲಿ ದೂರಿಂದ ಒಯ್ಲತ್ತಿದ್ದೆವು ಬಂದು. ಗಲೀಜಾವ ಪೂರಾ ನೀರು. ಹ್ಞೂ ರೀ ಸರ್. ನಾವು 1 ಕಿಲೋಮೀಟರಿಂದ ಹೊಂಟಿದ್ದೇವ್ರಿ. ಒಂದು ದಿನ ಅಷ್ಟೇ ನೀರಿನಾಗೆ ನಡ್ದೈತ್ರಿ ನಮ್ಮದು. ಅಡ್ಡಾಡ್ಕೊಡ ತಗೊಂಡು ಹೋಗ್ಬೇಕು, ಕೂಸ್ಗಳು ತೊಗೊಂಡು ಬರಬೇಕು, ಎತ್ಕೊಂಡು ಇಲ್ಲಿಗೆ ಇನ್ನು ನೀರು ಕೊಡ ತಗೊಂಡು ಹೋಗ್ಬೇಕು ಅಂದ್ರೆ ನಮಗೆ ಭಾಳ ತಕ್ಲೀಫ್ ಆಗ್ಲತ್ತದ ರೀ. ಮತ್ತು ಈಗ ಬ್ಯಾಸ್ಗೆ ಶುರು ಆಗ್ಯದಂದ್ರೆ ನಮಗೆ ಇಲ್ಲಿಂದ ಎಷ್ಟು ನೀರಿಂದ ಒಂದು ತಿಂಗಳಾಯ್ತು ತಪ್ಲಿಗೆ ಆಗ್ಲತ್ತದ ರೀ. ಏನ್ಯಾಕೆ ಮಾಡಲ್ಲ, ನಮಗೆ ತಾಂಡದಾಗ ಒಟ್ಟೆ ನೀರಿಲ್ಲ, ಇಷ್ಟು ಗಲೀಜು ನೀರು ಕುಡಿಬೇಕಂದ್ರೆ ನಮಗೆ ಭಾಳ ತಪ್ಲಿಗೆ ಆಗ್ಲತ್ತದ ರೀ. ನಮಗೆ ತಾಂಡದಾಗ ಒಂದು ಬೋರ್ ಅಂದ್ರೆ ವ್ಯವಸ್ಥೆ ಮಾಡಬೇಕು ಸರ್ಕಾರ ಇಲ್ದ್ರ ಒಂದು ಟ್ಯಾಂಕರ ತಂದು ನಮಗೆ ವ್ಯವಸ್ಥೆ ಮಾಡಬೇಕು. ಇಷ್ಟು ಗಲೀಜು ನೀರು ಕೊಂಡು ನಮ್ಮ ಮನ್ಯಾಗ ಅಲ್ರ ಬೇಮಾರ್ ಬಿದ್ದು ಏನರ ಇದು ಆಯ್ತು ತಪ್ಲಿಗೆ ಆಯ್ತಂದ್ರೆ ಯಾರು ತಂದು ಹಾಕೋರಿಲ್ರಿ ನಮಗೆ. ಹೊಲ ಹೊಂಟ ತಿರುಗ್ಬೇಕಂದ್ರೆ ದಿನ ಇದು ಬ್ಯಾಸ್ಗೆ ಇದು ಎಲ್ಲ ಬ್ಯಾಸ್ಗೆಗೆಲ್ಲ ಇದು ಮ್ಯಾಲಿಂದ ಬಿಸಿಲು ರೀ ಮೈ ಮೇಲೆ ನಡ್ದದ ನಮ್ಮದು. ಈ ಗುಡ್ಡ ಹೊಂಟ ತಿರುಗ್ಬೇಕಂದ್ರೆ ನಮ್ಮ ಒಂದೊಂದು ಮನುಷ್ಯ ನೀರು ತುಂಬೆ ಬೇಮಾರ್ ಬಿದ್ದಾವೆ ನಮ್ಮ ಮನ್ಯಾಗ. ನಮಗೆ ಬೋರಿಂದ ವ್ಯವಸ್ಥೆ ಮಾಡಬೇಕು. ನಮ್ಮ ತಾಂಡದಾಗ ಎಲ್ದ್ರು ನೀರಿಂದ ಎಲ್ಲರ ನಮಗೆ ವ್ಯವಸ್ಥೆ ಮಾಡಬೇಕು. ಇಷ್ಟು ಒಂದು ದಿನ ತಿರ್ಬೇಕಂದ್ರೆ ಒಂದೊಂದು ಮನುಷ್ಯ ಒಂದೊಂದು ದಿನ ಬೇಮಾರ್ ಬೀಳತ್ತವ್ರಿ ನಮಗೆ ಬಿಸಿಲು ಹತ್ತಿ. ದಿನ ಒಂದು ಮನುಷ್ಯ ಬೇಮಾರ್ ಬಿದ್ದರೆ ಹಂಗೆ ಮಾಡಬೇಕು. ನಾವು ನೀರಿಂದ ವ್ಯವಸ್ಥೆ ಮಾಡ್ಬೇಕೇನು ಮನುಷ್ಯರಿಗೆ ದವಾಖಾನೆ ಹಾಕ್ಬೇಕು ರೀ. रेणुका रे आम्हाला पाण्याची बहुत तकलीफ आहे सर. रोज 1 किलोमीटर पाणी आणावं लागल. गलीज पाणी आहे सगळं प्यायला. सगळे लेकरं बाळा बिमार पडल्यात लई. ಡೈಲಿ ಸಂತೋಷ ಇದ್ದೇನೆ. ನಾನು ವಾಟರ್ಮ್ಯಾನ್ ಡ್ಯೂಟಿ ಮಾಡ್ತಾ ಇದ್ದೇನೆ. ಬಾಯ್ದಾಗೆ ನೀರಿಲ್ಲ. ಇದು ನೀರಿಲ್ಲ ಕಡೆಂದು ಟಾಕಿಗೆ ನೀರು ಹೋಗ್ತಾ ಇದೆಲ್ಲ. ಬಾಯ್ದಾಗ ಎಷ್ಟು ನೀರಿತ್ತು ಒಟ್ಟು ಬಿಡ್ತಾ ಇದ್ದಟ ಅಲ್ಲಿ ಮಂದಿ ನನಗೆ ಬೈತಾ ಇದ್ದೀರಿ. ಈಗ ನೀರಿಲ್ಲದೆ ಏನು ಮಾಡಬೇಕು ಅಂತೀರಿ? ಈ ಪಂಚಾಯತ್ಗೆ ಹೇಳ್ದಾರ, ಪಂಚಾಯತ್ದವ್ರು ಬಂದು ರಿಕ್ಸ್ ತೊಗೊಂಬಲ್ರಿ ಯಾವ್ದು.
ಎಲ್ಲ ಜನ ನಮಗೆ ಜಗಳ ಮಾಡ್ತಾ ಇದ್ದಾರೆ. वो ब्लास्टिक करे ना इधर कंपनी में, वो हादरा से आवाज़ से वो बावड़ी में भी पानी नहीं है. बोरेल तो पूरा आसपास के बोरेल पूरा चले गए सो है. हमको पानी पीने को नहीं मिल रहा है. वो गंगा कल्याण मिला था, वो गंगा कल्याण बोरेल भी सब चले गया. पानी नहीं आ रहा है, कुछ भी नहीं आ रहा है. हम लोग परेशान है, हमारे जानवर को और आदमी लोग को भी पीने को पानी नहीं है. घड़ा लेके हम जंगल घूमते पानी ला रहे, वो पानी कुछ भी नहीं होता है. थोड़ा एक चार दो घड़ा लाए तो कुछ भी नहीं होता है. इसका व्यवस्था करना सब, इसके लिए मैं बात कर रहा हूँ. तुम्हारा बोर को क्या हुआ? बोर को पानी नहीं आ रहा साहब. 5 एकड़ पानी पीता था. क्यों पानी नहीं आ रहा? वो आवाज़, वो कंपनी वाले आवाज़ डाले, वो आवाज़ के लिए पानी किधर चले गया क्या नहीं पता नहीं. पानी नहीं बोरेल में. तुम आके तुम खुद देख लो, सर्वाई करके देख लो, बाद में हमको बोलो. फिर क्या करना हो? आप कुछ भी करो, वो भरपाई करना, वो बोरेल को भरपाई करना. बोर दूसरे तो मार के देना, नहीं तो उसका भरपाई करना और वो आवाज़ बंद करना. यही विनंती मैं करता हूँ. ನನ್ನ ಹೆಸರು ಬಾಪುರವ್ ರಾಠೋಡ್ ಅಂತ. ನಾನು ಮಾಳೆಗಾಂವ್ ಮಹಾದೇವನಗರ ತಾಂಡ ಮತ್ತು ಸೋಮನಾಯಕ ತಾಂಡ ಅಂತೇಳಿ ಇಲ್ಲಿ ಮಾಳೆಗಾಂವದಲ್ಲಿ ಇರುತ್ತದೆ. ಆದರೆ ಸುಮಾರು 1 ತಿಂಗಳಿಂದ ಇಲ್ಲಿ ಜನರಿಗೆ ಕುಡಿಯೋಕ್ಕೆ ನೀರೇ ಭಾಳ ಸಮಸ್ಯೆ ಆಗ್ತಾಯಿದೆ. ಮತ್ತು ಎಲ್ಲರ ಹತ್ರ ಇರ್ತಕ್ಕಂಥದ್ದು ದನ ಕುರಿ ಅವೆಲ್ಲ ದನಗಳು ಇರ್ತವೆ. 20 ದನಗಳು ಇರ್ತವೆ, ಅವಕ್ಕೂ ನೀರು ಸಿಗ್ತಾಯಿಲ್ಲ. ಮತ್ತು ಇಲ್ಲಿ ಪಂಚಾಯತ್ಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಅವ್ರಿಗೆ ಹೇಳಿದರೆ ಅವರು ಮುಂಜಾನೆ ಬರ್ತಾರೆ, ಆಯ್ತಪ್ಪ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ 1 ತಿಂಗಳಾಯ್ತು ಸರ್, ಯಾರೂ ಬರ್ತಾಯಿಲ್ಲ. ಮುಂಜಾನೆ ಬರ್ತಾರೆ, ಸಾಯಂಕಾಲ ಹೋಗಿಬಿಡ್ತಾರೆ. ಅದನ್ನು ಮತ್ತೆ ಮರುದಿನ ಹೇಳಿದ್ರೆ ಅದು ನೆನಪಿಲ್ಲೋ ಹಂಗೆ ಮಾಡಿ ಕೇರ್ಲೆಸ್ ಮಾಡಿ ಹೊಡೆದ್ಬಿಡ್ತಾರೆ. ಈಗ 1 ತಿಂಗಳಾಯಿತು, ಜನರು ಎಲ್ಲೂ ನೀರಿಲ್ದಾಗ ಪರೇಶಾನ್ ಆಗಿಬಿಟ್ಟಿದೆ ಸರ್. ಮತ್ತು ಇಲ್ಲಿ ನಮ್ಮ ಹತ್ರ ಪವರ್ ಗ್ರೇಡ್ ಅಂತ ಒಂದು ಹೊಸ ಒಂದು ಕಂಪ್ನಿ ಆಗಿದೆ. ಅಲ್ಲಿ 18ರಿಂದ 20 ಫೀಟ್ ಕೆಳಗಡೆ ಬೋರ್ ಹೊಡೆದು ಅವರು ಆವಾಜೆಲ್ಲ ಬ್ಲಾಸ್ಟ್ ಮಾಡ್ತಾಯಿದ್ದಾರೆ, ಬೋರ್ ಬ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಆ ಬ್ಲಾಸ್ಟಿಂಗಲ್ಲಿ ಇರ್ತಕ್ಕಂಥ ಎಲ್ಲ ಬೋರು ಬಾವಿ ಎಲ್ಲ ನೀರು ಸರ್ ಎಲ್ಲ ಮಾಯ ಆಗಿಬಿಟ್ಟದು. ಎಲ್ಲಿ ಹೋದರೂ ಬೋರಿನಾಗ ನೀರಿಲ್ಲ, ಬಾಯಿದಾಗ ನೀರಿಲ್ಲ, ಎಲ್ಲೂ ನೀರು ಸಿಗ್ತಾಯಿಲ್ಲ. ಜನ ಎಲ್ಲ ತತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ತಾವಾದರೂ ಏನಾದರೂ ಮಾಡಿ ನಮಗೆಲ್ಲ ಸಹಾಯ ಮಾಡಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೋದು ಅಂತ ಆಸೆ ಇಟ್ಕೊಂಡು ನಿಮ್ಮನ್ನು ಕರೆಸಿ ಈ ರೀತಿ ನಾವಿಲ್ಲಿ ಮಾತಾಡಿ ಹೇಳ್ತಾಯಿದ್ದೀವಿ. ಇದಕ್ಕೆ ಏನು ಕ್ರಮ ತಗೋತೀರಿ ನೀವು ತೊಗೊಳ್ಬೇಕಂತೇಳಿ ನಾನು ಹೇಳ್ತೀನಿ. ನೀರು ಬರ್ತಾಯಿಲ್ಲ, ಟ್ಯಾಂಕಿನ ವ್ಯವಸ್ಥೆ ಇದೆ ಸರ್. ಬಾವಿಯಲ್ಲೂ ನೀರಿಲ್ಲ, ಬೋರಲ್ಲಿ ನೀರು, ಟ್ಯಾಂಕಿಗೆ ನೀರೇ ಬರಲ್ಲ. ಟ್ಯಾಂಕಿ ಇದೆ ಅದ್ರಲ್ಲಿ ನೀರಿಲ್ಲ, ಖಾಲಿ ಟ್ಯಾಂಕಿ ಇದೆ. ಅದಕ್ಕೆ ನೀರು ಬರ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ ಸರ್. ಈ ರೀತಿ ಸಮಸ್ಯೆ ಇದೆ ಸರ್. ಅದಕ್ಕೆ ಆದಷ್ಟು ನಮ್ಮನ್ನು ಸಹಕರಿಸಬೇಕಂತ ವಿನಂತಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.